ನಮಗೆ ಮಹಿಳೆಯರ ಮೇಲೆ ಫೋಕಸ್ ಮಾಡಿ ಏನಾದರೂ ಒಂದು ಆರೋಗ್ಯ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ದಾಗ ಹುಟ್ಟಿದ್ದೆ ಪ್ರಾಣಸಖಿ. ಪ್ರಮೇಯ ಅನ್ನೋದು ದೊಡ್ಡ ಕುಟುಂಬ. ನಮ್ಮಲ್ಲಿ ಹಲವಾರು ಸ್ಪೆಷಲಿಸ್ಟ್ ಬರ್ತಾರೆ. ಎಮೋಷನಲ್ ಕೌನ್ಸಿಲರ್ಸ್ ಇದ್ದಾರೆ, ಸ್ಪಿರಿಚುವಲ್ ಮೆಂಟರ್ ಇದ್ದಾರೆ, ನ್ಯೂಟ್ರಿಷನಿಸ್ಟ್ ಇದ್ದಾರೆ. ಸೊ ಅವರ ಒಟ್ಟಿಗೆ ನಾವು ಅವರ ಕನ್ಸಲ್ಟೇಷನ್ಸ್ನ ಫಿಕ್ಸ್ ಮಾಡ್ತೀವಿ. ಪ್ರಮೇಯ ಹೆಲ್ತ್ ಕೇರ್ ಸೆಂಟರ್ನ ಒಂದು ವಿಭಿನ್ನವಾದಂತಹ ಪ್ರೋಗ್ರಾಮ್ ಪ್ರಾಣಸಖಿ, ಈ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಮಾನಸ ಅವರು. ಇವರು ಬಂದು ಆಯುರ್ವೇದಿಕ್ ಫಿಸಿಷಿಯನ್ ಹಾಗೂ ವೆಲ್ನೆಸ್ ಕನ್ಸಲ್ಟೆಂಟ್. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಏನಿದು ಪ್ರಾಣಸಖಿ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳೋಣ. ಮೇಡಮ್ ನಮಸ್ತೆ. ಮೊದಲಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು, ನಿಮಗೂ ಕೂಡ. ಓಕೆ, ಪ್ರಾಣಸಖಿ ಏನಿದು? ಪ್ರಾಣಸಖಿ ಪ್ರಮೇಯ ಹೆಲ್ತ್ ಕೇರ್ ಸೆಂಟರ್ ಮಾತ್ರ ಸಿಗುತ್ತಾ ಇದು? ಪ್ರಾಣಸಖಿ ಅನ್ನೋದು ಮಹಿಳೆಯರ ಆರೋಗ್ಯ ಕಾರ್ಯಕ್ರಮ. ಪ್ರಮೇಯ ಹೆಲ್ತ್ ಶುರುವಾದಾಗ ಕ್ಯಾನ್ಸರ್ ಪ್ರಿವೆಂಟಿವ್ ಆ್ಯಂಡ್ ಸಪೋರ್ಟಿವ್ ಪ್ರೋಗ್ರಾಮನ್ನು ಶುರು ಮಾಡಿದ್ವಿ. ಅದು ಹೇಗೆ ಪಾಪ್ಯುಲರ್ ಆಯಿತು, ಹೇಗೆ ಜನ ಅದರ ಉಪಯೋಗ ಮಾಡಿಕೊಂಡ್ರು ಅಂತ ನೋಡಿದ ಮೇಲೆ ನಮಗೆ ಮಹಿಳೆಯರ ಮೇಲೆ ಫೋಕಸ್ ಮಾಡಿ ಏನಾದರೂ ಒಂದು ಆರೋಗ್ಯ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ದಾಗ ಹುಟ್ಟಿದ್ದೆ ಪ್ರಾಣಸಖಿ. ಪ್ರಾಣ ಅಂದರೆ ಪ್ರಾಣವಾಯು. ನಮ್ಮ ದೇಹದಲ್ಲಿ ನಡೆಯುವಂಥ ಅನೇಕ ಚಟುವಟಿಕೆಗಳಿಗೆ ಈ ಪ್ರಾಣವಾಯು ಕಾರಣ. ಎಷ್ಟೊಂದು ಮೆಟಬಾಲಿಸಮ್, ಈವನ್ ನಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಪ್ರಾಣದ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಸಖಿ ಅಂದರೆ ಸ್ನೇಹಿತೆ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಇಲ್ಲಿ ಆಸ್ಪತ್ರೆಯ ವಾತಾವರಣ ಇಲ್ಲ. ನಿಮ್ಮನ್ನ ಜಡ್ಜ್ ಮಾಡ್ದಿರ, ವಿತೌಟ್ ಎನಿ ಜಡ್ಜ್ಮೆಂಟ್, ಅನ್ಬಯಾಸ್ಡ್, ಆಸ್ ಅ ಫ್ರೆಂಡ್ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಹಾಗೂ ನಿಮ್ಮ ಆರೋಗ್ಯವನ್ನ ಮೇಂಟೈನ್ ಮಾಡಲಿಕ್ಕೆ ನಾವು ಸಹಾಯ ಮಾಡ್ತೀವಿ. ಸೊ ಇದು ಕಂಪ್ಲೀಟ್ ಆಯುರ್ವೇದಿಕ್ ಥೆರಪಿ ಥರ ಇರುತ್ತೆ. ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ಸೊ ಕನ್ಸಲ್ಟೆಂಟ್ ಯಾವ ರೀತಿ ಇರುತ್ತೆ? ಖಂಡಿತ ಇದು ಬರೀ ಆಯುರ್ವೇದ ಚಿಕಿತ್ಸೆ ಅಲ್ಲ. ಪ್ರಮೇಯದಲ್ಲಿ ನಮ್ಮದು ಒಂದು ಫೆನ್ಸ್ ಮಾಡೆಲ್ ಅಂತ ಇದೆ, FENS. ಅಲ್ಲಿ F ಅಂದರೆ ಫಿಸಿಕಲ್ ಅಥವಾ ಫಂಕ್ಷನಲ್, ದೈಹಿಕ ಆರೋಗ್ಯ. E ಅಂದರೆ ಎಮೋಷನಲ್ ಅಥವಾ ಮಾನಸಿಕ ಆರೋಗ್ಯ. N ಅಂದರೆ ನ್ಯೂಟ್ರಿಷನ್, ನಾವು ಏನು ಆಹಾರವನ್ನು ಸೇವಿಸ್ತೀವಿ. ಹಾಗೆ S ಅಂದರೆ ಸ್ಪಿರಿಚುವಲ್ ಹೆಲ್ತ್. ಈ ಪೂರ್ತಿ ಪ್ರಾಣಸಖಿ ಕಾರ್ಯಕ್ರಮ ಈ ಫೆನ್ಸ್ ಮಾಡೆಲ್ ಮೇಲೆ ಇರುತ್ತೆ. ಕನ್ಸಲ್ಟೇಷನ್ಗೆ ಬಂದಾಗ ನಮ್ಮದೇ ಆದ ಒಂದು ಪ್ರಶ್ನಾವಳಿ ಇದೆ. ಅದರಲ್ಲಿ ನಾವು ನಿಮ್ಮ ಪ್ರಶ್ನೆಯನ್ನ ಕೇಳ್ತೀವಿ, ನಾವು ತಿಳ್ಕೊಳ್ತೀವಿ ನಿಮ್ಮ ಯಾವ ಡೈಮೆನ್ಷನಲ್ಲಿ ನಿಮಗೆ ಆರೋಗ್ಯದ ತೊಂದರೆ ಇದೆ ಅಂತ. ಹಾಗೆ ಹೆಚ್ಚಾಗಿ ಔಷಧಿ ಇಲ್ಲದಿರ, ಅಲೋಪತಿ ಇರಲಿ ಆಯುರ್ವೇದ ಇರಲಿ, ಔಷಧಿನೇ. ನಮ್ಮ ಉದ್ದೇಶ ಔಷಧಿ ಮಾತ್ರೆಗಳು ಕಮ್ಮಿ, ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಮ್ಮ ದಿನಚರಿಯನ್ನು ಹೇಗೆ ಸರಿ ಮಾಡಿಕೊಂಡು ಆರೋಗ್ಯ ಸರಿ ಮಾಡ್ಕೊಳ್ಬೋದು ಅನ್ನೋದನ್ನ ಗಮನ ಇಟ್ಕೊಂಡು ಆ ಕನ್ಸಲ್ಟೇಷನ್ ನಡೆಯುತ್ತೆ. ಅವಶ್ಯಕತೆ ಇದ್ದಲ್ಲಿ ಖಂಡಿತ ಎಲ್ಲಿ ಚಿಕಿತ್ಸೆ ಬೇಕೋ ಅಲ್ಲಿ ಚಿಕಿತ್ಸೆ ಕೊಡಲಾಗುತ್ತೆ. ಎಲ್ಲಿ ನಮ್ಮ ಆಹಾರದಲ್ಲಿ, ನಮ್ಮ ಡಯಟಲ್ಲಿ ಅಥವಾ ನಮ್ಮ ಲೈಫ್ ಸ್ಟೈಲಲ್ಲಿ ವ್ಯತ್ಯಾಸ ಮಾಡಿಕೊಂಡು ನಾವು ಗುಣಮುಖರಾಗ್ಬೋದು, ಅಲ್ಲಿ ಖಂಡಿತ ಔಷಧವನ್ನ ಕೊಡೋದಿಲ್ಲ. ಈಗ ಅಂದ್ರೆ ಪ್ರಾಣಸಖಿನಲ್ಲಿ ನೀವು ಎಮೋಷನಲಿ ಕನೆಕ್ಟ್ ಆಗ್ತೀರಾ ಬಂದವ್ರ ಜೊತೆ. ಯಾಕಂದ್ರೆ ಒಂದು ನೀವು ಹೇಳಿರಿ ಅಡೋಲಸೆನ್ಸ್ಗೂ ಕೂಡ ನೀವು ಒಂದು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಹೇಳಿ. ಮಕ್ಕಳಿಗೆ ಒಂದು ರೀತಿ ಮೈಂಡ್ ಸೆಟ್ ಇರುತ್ತೆ, ಅವ್ರದ್ದೇ ಒಂದು ಸಮಸ್ಯೆಗಳಿರುತ್ತೆ. ಒಂದು ಕಾಲೇಜ್ಗೆ ಹೋಗೋ ಹುಡುಗಿದೇ ಬೇರೆ ಮೈಂಡ್ ಸೆಟ್ ಇರುತ್ತೆ, ವರ್ಕಿಂಗ್ ವುಮೆನ್ದೇ ಬೇರೆ ಮೈಂಡ್ ಸೆಟ್ ಇರುತ್ತೆ. ಸೊ ನೀವು ಏಜ್ ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಅನ್ನ ಮಾಡಿಫೈ ಮಾಡ್ತೀರಾ, ಕಸ್ಟಮೈಸ್ ಮಾಡಿ. ಯಾಕಂದ್ರೆ ಮಹಿಳೆಯರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ಹಾಗೆ ಮಾನಸಿಕ ಬದಲಾವಣೆಗಳು ತುಂಬಾ ಆಗ್ತಾ ಇರುತ್ತೆ. ನಮ್ಮ ಸುತ್ತಮುತ್ತಲ ವಾತಾವರಣ, ನಮ್ಮ ಡಿಮ್ಯಾಂಡ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಈಗ ಕಾಲೇಜಿಗೆ ಹೋಗೋ ಮಕ್ಕಳಲ್ಲಿ ಈಗ ಎಷ್ಟೊಂದು ಜನರಲ್ಲಿ PCOS ಅನ್ನೋದು ಬಹಳ ದೊಡ್ಡ ಸಮಸ್ಯೆ. ಕಾಲೇಜಿಗೆ ಹೋಗ್ತಾ ಇರುವಾಗ ಅವರಿಗೆ ಬಾಡಿ ಇಮೇಜೇ ದೊಡ್ಡದಾಗತ್ತೆ ಅಥವಾ ಸ್ಟ್ರೆಸ್ ಅನ್ನೋದೇ ದೊಡ್ಡದಾಗತ್ತೆ. ಅದೇ ಅವರು ಮದುವೆ ಆದ ನಂತರ ಮಕ್ಕಳಾಗಲ್ಲ ಅನ್ನೋ ಸಮಸ್ಯೆ ದೊಡ್ಡದಾಗುತ್ತೆ PCOS ಇದ್ದವಾಗ. ಆಮೇಲೆ ನಂತರ ಪೆರಿಮೆನೋಪೋಸ್ ಝೋನಿಗೆ ಹೋದವಾಗ ಆ ಪೀರಿಯಡ್ಸ್ ಅಲ್ಲಿ ವ್ಯತ್ಯಾಸ ಆಗೋದು, ಬೇರೆ ತರ ತೊಂದರೆಗಳು ಬರುತ್ತೆ. ಸೊ ಪ್ರತಿಯೊಂದು ಘಟ್ಟದಲ್ಲೂ ಬೇರೆ ರೀತಿಯ ಸಹಾಯ ಬೇಕಾಗತ್ತೆ, ಬೇರೆ ರೀತಿಯ ಸಲಹೆಗಳು ಬೇಕಾಗತ್ತೆ. ಆ ಏಜ್ಗೆ ಅನುಗುಣವಾಗಿ, ಅವರ ಪ್ರಾಬ್ಲಮ್ಗೆ ಅನುಗುಣವಾಗಿ ನಾವು ಸಹಾಯ ಮಾಡ್ತೀವಿ. ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ಕೇಳ್ಬೋದಾ? ಹೆಸರುಗಳು ಲೈಕ್ ಏನೇನೆಲ್ಲ ಕೊಡ್ತಾರೆ? ಸ್ಪಿರಿಚುವಲ್ ಅಂತ ಹೇಳಿದ್ರಿ, ಸ್ಪಿರಿಚುವಲ್ ನಲ್ಲಿ ಯಾವ ರೀತಿ ಇರುತ್ತೆ? ಸೊ ಅವರು ನಮ್ಮಲ್ಲಿ ಇಲ್ಲಿ ಬಂದು ಭೇಟಿ ಮಾಡಿದಾಗ ನಾವು ಅವ್ರ ಜೊತೆ ಮಾತಾಡ್ತೀವಿ. ಇದು ತುಂಬಾ ಡಿಟೇಲ್ಡ್ ಕನ್ಸಲ್ಟೇಷನ್ ಇರುತ್ತೆ. ಅವ್ರ ಬಗ್ಗೆ ನಾವು ತಿಳ್ಕೊಂಡ ಮೇಲೆ, ನಾ ಹೇಳಿದ್ನಲ್ಲ ಫೆನ್ಸ್ ಮಾಡೆಲ್ ಅಂತ, ಅಲ್ಲಿ ಯಾವ ಭಾಗದಲ್ಲಿ ನಮಗೆ ತೊಂದರೆ ಇದೆ ಅನ್ಸುತ್ತೆ. ಸಪೋಸಿಂಗ್ಲಿ ಈಗ ನಮಗೆ ಅನ್ಸುತ್ತೆ ಅವರಿಗೆ ಅವರ ತೂಕ ಜಾಸ್ತಿ ಇದೆ, ಅದರಿಂದ ಈ ಸಮಸ್ಯೆ ಬರ್ತಿದೆ ಅಂದ್ರೆ ನಾವು ಅವರಿಗೆ ಯಾವ ತರ ವ್ಯಾಯಾಮ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅಥವಾ ಯಾವ ತರ ಆಹಾರ ಸೇವಿಸಬೇಕು, ಹೇಗೆ ಅವರ ತೂಕವನ್ನ ನಿಯಂತ್ರಣಕ್ಕೆ ತಂದ್ಕೊಳ್ಬೋದು ಅಂತ ಆ ಕೈಂಡ್ ಆಫ್ ಕನ್ಸಲ್ಟೇಷನ್ಸ್ ಮುಂದೆ ಬರ್ತಾ ಹೋಗುತ್ತೆ. ಈಗ ಕೆಲವರಿಗೆ ಸ್ಟ್ರೆಸ್ ಇಂದ ಕೂಡ ಒಬೆಸಿಟಿ ಬರುತ್ತೆ. ಈಗ ಅವರು ಊಟ ತಿಂಡಿ ಕರೆಕ್ಟ್ ಆಗಿ ಮಾಡ್ತಾರೆ, ಬಟ್ ನಿದ್ದೆ ಮಾಡ್ತಿರೋದಿಲ್ಲ ಸರಿಯಾಗಿ, ಅಥವಾ ಮಾನಸಿಕ ಒತ್ತಡ ಬಹಳ ಜಾಸ್ತಿ ಆಗಿರುತ್ತೆ. ಅಂಥವರಿಗೆ ನಾವು ಎಮೋಷನಲ್ ಕೌನ್ಸಿಲರ್, ನಮ್ಮಲ್ಲಿ ಬೇರೆ ಬೇರೆ ಸ್ಪೆಷಲಿಸ್ಟ್ ಇದ್ದಾರೆ. ನಿಮಗೆ ಇಲ್ಲಿ ಇವತ್ತು ನೋಡಕ್ 3-4 ಜನ ಕಾಣಿಸ್ಬೋದು, ಬಟ್ ಪ್ರಮೇಯ ಅನ್ನೋದು ದೊಡ್ಡ ಕುಟುಂಬ. ನಮ್ಮಲ್ಲಿ ಹಲವಾರು ಸ್ಪೆಷಲಿಸ್ಟ್ ಬರ್ತಾರೆ. ಎಮೋಷನಲ್ ಕೌನ್ಸಿಲರ್ಸ್ ಇದ್ದಾರೆ, ಸ್ಪಿರಿಚುವಲ್ ಮೆಂಟರ್ ಇದ್ದಾರೆ, ನ್ಯೂಟ್ರಿಷನಿಸ್ಟ್ ಇದ್ದಾರೆ. ಸೊ ಅವರ ಒಟ್ಟಿಗೆ ನಾವು ಅವರ ಕನ್ಸಲ್ಟೇಷನ್ಸ್ನ ಫಿಕ್ಸ್ ಮಾಡ್ತೀವಿ. ಸೊ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅವರನ್ನ ಹ್ಯಾಂಡಲ್ ಮಾಡ್ತಾರೆ, ಬಟ್ ನಾವು ಒಂದು ಟೀಮ್ ತರ ವರ್ಕ್ ಮಾಡ್ತೀವಿ.
ಆ್ಯಂಡ್ ಎಲ್ಲೂ ಅವರಿಗೆ ಡಿಸ್ಕಂಫರ್ಟ್ ಆಗಲ್ಲ. ಆ್ಯಂಡ್ ನಮ್ಮ ಪ್ರತಿಯೊಂದು ಚಿಕಿತ್ಸೆಯಲ್ಲೂ ನಮ್ಮ ಉದ್ದೇಶ ಡೂಯಬಲ್, ಸಸ್ಟೈನಬಲ್, ಅಂದರೆ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು. ಯಾಕೆಂದರೆ ಹೆಂಗಸರಿಗೆ ಫಸ್ಟ್ ಬೇರೆಯವರ ಆದ್ಯತೆ ಬರುತ್ತೆ. ಅವರಿಗೆ ಒಂದು ಸಪ್ರೇಟ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಅವ್ರು ಮಾಡೋದಕ್ಕೆ ಒಪ್ಪೋದಿಲ್ಲ. ಬಟ್ ಇರೋ ಅಂಥ ಟೈಮಲ್ಲೇ ಎಲ್ಲರಿಗೂ ಮಾಡೋ ಅಂಥದ್ರಲ್ಲಿ ಅವರು ಏನು ಬದಲಾವಣೆಗಳನ್ನ ಮಾಡ್ಕೊಳ್ಬೋದು ಅನ್ನೋದನ್ನ ಪ್ರತಿ ಹಂತದಲ್ಲೂ ಗಮನದಲ್ಲಿ ಇಟ್ಕೊಂಡು ಅವರ ಆರೋಗ್ಯವನ್ನ ಸುಧಾರಿಸೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಸೊ ಆನ್ಲೈನ್ ಕೂಡ ಇದೆ ಅಂತ ಹೇಳಿದ್ರಿ. ಹೌದು, ನಮ್ಮಲ್ಲಿ ಈ ಪ್ರಾಣಸಖಿ ಪ್ರೋಗ್ರಾಮ್ ಜೊತೆ ಪ್ರಾಣಸಖಿ ಕಮ್ಯುನಿಟಿ ಅಂತ ಒಂದಿದೆ. ಪ್ರಾಣಸಖಿ ಕಮ್ಯುನಿಟಿ ಅಂದ್ರೆ ಇದು ಒಂದು ಆನ್ಯುವಲ್ ಮೆಂಬರ್ಶಿಪ್ ನ ರನ್ ಮಾಡ್ತೀವಿ ನಾವು. ಇದರಲ್ಲಿ ಪ್ರತಿ ತಿಂಗಳು ಹೆಚ್ಚಾಗಿ ಶುಕ್ರವಾರ ರಾತ್ರಿ 8 ರಿಂದ 9, ಯಾಕೆಂದ್ರೆ ಎಷ್ಟೊಂದು ಜನ ವರ್ಕಿಂಗ್ ವಿಮೆನ್ ಇರ್ತಾರೆ, ಅವರಿಗೆ ಮಧ್ಯಾಹ್ನದ ಹೊತ್ತೆಲ್ಲ ನಾವೇನಾದ್ರೂ ಆನ್ಲೈನ್ ಸೆಷನ್ಸ್ ಮಾಡಿದ್ರೆ ನೋಡ್ಲಿಕ್ಕೆ ಆಗಲ್ಲ. ಅಂಡ್ ಇಂಟರ್ನೆಟ್ ತೆಗೆದವಾಗ ಈಗ ಡಾಕ್ಟರ್ ಸಂಧ್ಯಾ ಅವರು ಹೇಳಿದ್ರು, ಇಲ್ಲಿ ಬಂದು ಕೇಳ್ತಾರೆ ಸಕ್ಕರೆ ತಿಂದ್ರೆ ಕ್ಯಾನ್ಸರ್ ಬರೋದಿಲ್ವಾ, ಶುಂಠಿ ಕಷಾಯ ಕುಡಿದ್ರೆ ನನಗೆ ಕ್ಯಾನ್ಸರ್ ಹೋಗುತ್ತಾ, ಈ ತರ ಎಷ್ಟೊಂದು ಇನ್ಫಾರ್ಮೇಶನ್ ಇಂಟರ್ನೆಟ್ ಅಲ್ಲಿ ಬರ್ತಾ ಇರುತ್ತೆ. ಬಟ್ ಯಾವ್ದು ಸರಿ ಯಾವ್ದು ತಪ್ಪು ನಮ್ಗೆ ಖಂಡಿತ ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರತಿ ಶುಕ್ರವಾರ ತಿಂಗಳಲ್ಲಿ ಒಂದು ಶುಕ್ರವಾರ ರಾತ್ರಿ 8 ರಿಂದ 9 ನಾವು ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ನ ಕರಿತೀವಿ. ಉದಾಹರಣೆಗೆ ಒಬ್ರು ನ್ಯೂರೋ ಸೈಕಿಯಾಟ್ರಿಸ್ಟ್ ಬಂದಿದ್ರು, ಅವರು ಹೇಳಿದ್ರು ವೈ ಮೆಂಟಲ್ ಹೈಜೀನ್ ಇನ್ ವಿಮೆನ್ ಇಸ್ ಇಂಪಾರ್ಟೆಂಟ್, ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯವನ್ನ ಹೇಗೆ ನೋಡ್ಕೊಳ್ಬೇಕು ಅಂತ. ಆಮೇಲೆ ಕೆಲವರು ಈಗ ಸಿಂಪಲ್ ಅನ್ಸುತ್ತೆ, ನಾನು ಡಾಕ್ಟರ್ ಹತ್ರ ಹೋದಾಗ ಮಾತ್ರ ನನ್ನ BP ಜಾಸ್ತಿ ಬರುತ್ತೆ, ವೈಟ್ ಕೋಟ್ ಹೈಪರ್ ಟೆನ್ಷನ್, ನನಗೇನು BP ಇಲ್ಲ ಅಂತ ತುಂಬಾ ಜನ ಅನ್ಕೊಳ್ತಾರೆ. ಸೊ ಹೇಗೆ ಮ್ಯಾನೇಜ್ ಮಾಡಬೇಕು, ಎಷ್ಟು ಬಾರಿ ಹೋಗ್ಬೇಕು, ಯಾವಾಗ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳೋದಕ್ಕೆ ಒಬ್ರು ಸೀನಿಯರ್ ಫಿಸಿಷಿಯನ್ ಬಂದಿದ್ರು. ಹಾಗೆ ನಮ್ಮ ಓರಲ್ ಹೆಲ್ತ್ ಬಗ್ಗೆ ಇರ್ಬೋದು, ಅಥವಾ ನಮ್ಮ ಕಣ್ಣುಗಳ ಬಗ್ಗೆ ಇರಬಹುದು, ಅಥವಾ ನಮ್ಮ ಬೋನ್ ಹೆಲ್ತ್. ಈಗ ಹೆಚ್ಚಾಗಿ ಮಾತಾಡೋದು ಮಹಿಳೆಯರಲ್ಲಿ ಮೂಳೆಗಳ ಸವಿಕೆ ಸಮಸ್ಯೆ, ಆಸ್ಟಿಯೋಪೊರೋಸಿಸ್ ಅನ್ನೋದು ಜಾಸ್ತಿ ಆಗಿದೆ. ಬೋನ್ ಹೆಲ್ತ್ ಬಗ್ಗೆ ಒಂದು ಸೆಷನ್ನು. ಸೊ ಈ ತರ ಪ್ರತಿಯೊಂದು ಆರೋಗ್ಯದ ಕಾರ್ಯಕ್ರಮ, ಯಾಕೆಂದ್ರೆ ಹೆಂಗಸರಿಗೆ ಹೇಳ್ಕೊಟ್ರೆ ಅವರ ಯಂಗರ್ ಜನರೇಷನ್ ಹಾಗೂ ಅವರ ಎಲ್ಡರ್ ಜನರೇಷನ್ ಎಲ್ಲಾ ಪೀಳಿಗೆಗಳು ಹಾಗೂ ಮನೆಯಲ್ಲಿರುವಂತ ಪ್ರತಿಯೊಂದು ಪುರುಷರಿಗೂ ಅವರು ಅದನ್ನ ಖಂಡಿತ ಹೇಳ್ಕೊಡ್ತಾರೆ. ಅದೇ ಉದ್ದೇಶದಿಂದ ಪ್ರಾಣಸಖಿ ಕಮ್ಯುನಿಟಿ ಅನ್ನೋದು ಇದೆ. ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬಹುದು, ಆಫ್ಲೈನ್ ಮತ್ತೆ ಆನ್ಲೈನ್? ಇದು ಬರೀ ಆನ್ಲೈನ್ ಸೆಷನ್ ಮಾತ್ರ. ನಮ್ಮಲ್ಲಿ ಒಂದು QR ಕೋಡ್ ಇರುತ್ತೆ, ಬಹಳ ಲಿಮಿಟೆಡ್, ವೆರಿ ಮಿನಿಮಲ್ ಫೀಸ್ ಅದಕ್ಕೆ ಇರೋದು. ಸೊ ಅವ್ರ ಅದನ್ನ ಥ್ರೂ ದಟ್ QR ಕೋಡ್ ವೆಬ್ಸೈಟ್ ಹೋಗ್ಬೇಕಾ? ವೆಬ್ಸೈಟ್ ಅಲ್ಲಿ ಇದೆ, ಇಲ್ಲ ಪ್ರಮೇಯ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಸಿಗುತ್ತೆ. ಓಕೆ, ಸೊ ಗೂಗಲ್ ನಲ್ಲಿ ಪ್ರಮೇಯ ಹೆಲ್ತ್ ಕೇರ್ ಸೆಂಟರ್ ಅಂತ ಹೊಡೆದ್ರೆ ಸಿಗುತ್ತೆ. ಹೌದು, ಅಲ್ಲೇ QR ಕೋಡ್ ಎಲ್ಲ ಇರುತ್ತೆ. ಹೌದು. ಕೊನೆಯದಾಗಿ ನಮ್ಮ ಮಹಿಳೆಯರಿಗೆ ಈ ಒಂದು ವಿಶೇಷ ದಿನ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರತಿಯೊಂದು ದಿನವೂ ಮಹಿಳಾ ದಿನಾಚರಣೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಅದು ಧರ್ಮಕ್ಕೆ ಇರಲಿ, ಅರ್ಥಕ್ಕೆ ಇರಲಿ, ಅಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನೀವು ನಡೆಸೋದಕ್ಕಿರಬಹುದು, ಅಥವಾ ನಿಮ್ಮ ಕರಿಯರ್ ಅಲ್ಲಿ ನೀವು ಹೆಚ್ಚಾಗಿ ಅಚೀವ್ ಮಾಡಕ್ಕೆ ಇರ್ಬೋದು, ಅಥವಾ ನಿಮ್ಮ ಸ್ಪಿರಿಚುವಲ್ ಜರ್ನಿಗೆ ಇರ್ಬೋದು. ಪ್ರತಿಯೊಂದಕ್ಕೂ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಆಚಾರ್ಯ ಚರಕರು ಹೇಳಿದ್ರು, ಸರ್ವಂ ಅನ್ಯಂ ಪರಿತ್ಯಜ್ಯ ಶರೀರಂ ಅನುಪಾಲಯಿತ್. ಸೊ ನಿಮ್ಮ ಆರೋಗ್ಯವನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲರನ್ನೂ ಖುಷಿಯಾಗಿ ನೋಡ್ಕೊಳ್ಬೋದು, ಚೆನ್ನಾಗಿ ನೋಡ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಾಣಸಖಿ ಅಂತ ಏನಿದೆ, ಇದರಲ್ಲಿ ನೀವು ನಿಮ್ಮ ಒಂದು ಹೆಲ್ತ್ ಕೇರ್ ಅಂದ್ರೆ ಮಹಿಳೆಯರು ನಿಮ್ಮ ಒಂದು ರೊಟೀನ್ ಲೈಫ್ ಏನಿದೆ ಅದನ್ನ ನಿಭಾಯಿಸ್ಕೊಂಡು ಕೂಡ ತಮ್ಮ ಬಗ್ಗೆ ನಾವು ಹೆಂಗೆ ಆರೋಗ್ಯವಾಗಿ ಇರಬೇಕು ಅನ್ನೋ ಒಂದು ಡೀಟೇಲ್ ಅನ್ನ ಅಥವಾ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನ ಈ ಒಂದು ಪ್ರಾಣಸಖಿ ಪ್ರೋಗ್ರಾಮ್ ನಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟರ್ ಮಾನಸ ಅವರು. ಇದು ಮಹಿಳಾ ದಿನಾಚರಣೆ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಸಂತೋಷ್ ಜೊತೆ ಪದ್ಮಶ್ರೀ.